श्रीगुरुभ्यो नमः हरिः ओं गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ओं नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मुरीचिर्मुनिरङ्गिराः लोमशः पौलशश्चैव चवनो जमुनो भृगुः शौनकोष्टादशश्चेति ज्योतिश्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಆತ್ಮೀಯರೇ, 2025ನೇ ಇಸ್ವಿಯ ಆಂಗ್ಲ ವರ್ಷದ ಭವಿಷ್ಯ ಹೇಗಿದೆ ಎಂಬುದನ್ನು ಕುಂಭರಾಶಿಯವರು ತಿಳ್ಕೊಳ್ಳೋಣ. ಯಾಕಂದರೆ ಕುಂಭರಾಶಿಯವರಿಗೆ ಹೇಗಾಗಿದೆ ಅಂತಂದರೆ ಎಲ್ಲ ಚಿಂತೆ, ಟೆನ್ಷನ್ನು, ಒದ್ದಾಟಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ 2024ನೇ ಇಸ್ವಿಯನಕ ಕಳೆದೋಯ್ತು. 25ನೇ ಇಸ್ವಿಯಲ್ಲಾದರೂ ಕೂಡ ಏನಾದರೂ ಲಾಭವಾಗುತ್ತಾ ಅಥವಾ ಅನುಕೂಲವಾ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ಗಮನಿಸೋಣ. ನೋಡಿ, ಧನಿಷ್ಠ ನಕ್ಷತ್ರ 3, 4ನೇ ಪಾದ, ಅನಂತರ ಶತಭಿಷ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪೂರ್ವಭಾದ್ರ ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಏನಪ್ಪ ನಕ್ಷತ್ರ ಪರಿಹಾರಗಳು, ಏನಾದರೂ ಶುಭ ಇದೆಯಾ ಎಂಬುದನ್ನು ಕೂಡ ಹೇಳ್ತೇನೆ. ಅದರ ಜೊತೆಗೆ ನಕ್ಷತ್ರ ಪರಿಹಾರಗಳನ್ನು 12 ತಿಂಗಳು ಮಾಡುವಂಥ ಒಂದು ವಿಶೇಷವಾದಂಥದ್ದನ್ನು ಕೂಡ ತಿಳಿಸುವಂತಹ ಪ್ರಯತ್ನ ಮಾಡ್ತೇನೆ. ನೋಡಿ, ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂತ. ನಿಮ್ಮ ಜಾತಕದ ಮೇಲೆ, ದಶಾಭಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸ ಬರಬಹುದು. ಹಾಗಾಗಿ ಇದೇ ಸರ್ವಕಾಲೀನ, ಇದೇ ಸರಿಯಾದಂತಹ ರೀತಿಯಲ್ಲಿ ನಾನು ತೀರ್ಮಾನ ತೆಗೆದುಕೊಳ್ತೇನೆ ಹೇಳುವಂಥದ್ದು ಬೇಡ. ನಿಮ್ಮ ಜಾತಕ, ದಶಾಭಕ್ತಿಗಳು ಬಹಳ ಮುಖ್ಯವಾದಂಥದ್ದು. ಅದನ್ನು ಕೂಡ ಗಮನಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಒಟ್ಟಿನಲ್ಲಿ ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹ ನೋಡಿ, ಶನೇಶ್ವರ ನಿಮ್ಮ ರಾಶಿಯಲ್ಲಿ ಇದ್ದಾನೆ. ಹಾಗಾಗಿ ಅವನು 29/3/2025ಕ್ಕೆ ಮೀನ ರಾಶಿಗೆ ಹೋಗ್ತಾನೆ. ಹಾಗಾಗಿ ನಿಮಗೆ ಸ್ವಲ್ಪ 7.5 ಶನಿ, ಜನ್ಮ ಶನಿ ಇರುವಂಥದ್ದು ಮುಂದೆ ಹೋದ ಹಾಗೆ ಆಗ್ತದೆ. ಅಂದರೆ ಮನೇಲಿ ಕೂತಂಥವನು ಹೊರಗಡೆ ಹೋದ. ಅರ್ಥ ಆಯ್ತಾ? ನಿಮ್ಮ ಮನೆಯಲ್ಲಿ ಕೂತು ಏನಾಗ್ತಾ ಇತ್ತು, ನಿಮಗೆ ಅನಂತಕ್ಕೆಲ್ಲ ಕಟ್ಟಿ ಹಾಕಿಕೊಂಡಾಗ ಆಗ್ತಾ ಇತ್ತು. ವ್ಯವಹಾರ ಇರಬಹುದು, ಮನಸ್ಥಿತಿ ಇರಬಹುದು, ಹಣಕಾಸು ಇರಬಹುದು ಅಲ್ವಾ? ಯಾಕಂದರೆ ನೀವು ನಿಮ್ಮ ಸ್ವತಂತ್ರವಾದಂಥ ಜೀವನ ನಡೆಸ್ತಾ ಇರುವಂಥದ್ದು ಕುಂಭರಾಶಿಯವರು. ಸ್ವತಂತ್ರವಾಗಿ ಮೇಲ್ಮಟ್ಟಕ್ಕೆ ಬಂದು ಸ್ವತಂತ್ರವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಸ್ವತಂತ್ರವಾಗೇ ಮುನ್ನುಗ್ಗಬೇಕು ಹೇಳುವಂತಹ ಮನಸ್ಥಿತಿ ಉಳ್ಳಂಥವರು ನೀವು. ಹಾಗಾಗಿ ರಾಶಿಯಲ್ಲಿರುವಂತಹ ಶನಿಯು ಪರಿವರ್ತನೆ ಆಗ್ತಾನೆ. ಅದು ಬಹಳ ಒಳ್ಳೆಯದಾದಂಥದ್ದು. ಯಾಕಂದರೆ ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ, ನಿಂತ್ಕೊಂಡಂಥ ನೀರು ಹಾಗೇ ಇದ್ದರೆ ಅದಕ್ಕೆ ಸ್ವಲ್ಪ ಹುಳ ಆಗುವಂಥದ್ದು, ಕೊಳೆತು ಹೋಗುವಂಥದ್ದು, ಸ್ಮೆಲ್ ಬರುವಂಥದ್ದು ಜಾಸ್ತಿ ಆಗ್ತದೆ. ಹೊರದು ಹೋಗ್ತಾ ಇದ್ದರೆ ನೀರು ಜೀವನದಲ್ಲಿ ಮುಂದೆ ಹೋಗ್ತಾ ಇರ್ತದೆ. ಹಾಗೆ ಈ ಶನಿಯ ಪರಿವರ್ತನೆಯಿಂದ ಏನಾಗ್ತದೆ ಅಂದರೆ ಮುಂದೆ ಹೊರದು ಹೋಗ್ತದೆ, ಮುಂದಿನ ಜೀವನ ದಾರಿ ಆಗ್ತದೆ. ಒಂದು ಸ್ಟೆಪ್ ಆದ ತಕ್ಷಣ ಮತ್ತೊಂದು ಸ್ಟೆಪ್ ಹತ್ತಲಿಕ್ಕೆ ಕಾಲು ಇಡುವಂತಹ ಪ್ರಯತ್ನಗಳಾಗುತ್ತೆ. ಇಟ್ಟ ತಕ್ಷಣ ಮೇಲಕ್ಕೆ ಹೋಗ್ತೀನಿ, ನೀವು ವರಿ ಮಾಡೋದು ಬೇಡ, ಅನುಕೂಲವಾಗ್ತದೆ. ಹಾಗೆ ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ರಾಹು ಕೂಡ ನಿಮ್ಮ ರಾಶಿಗೆ ಬರ್ತಾನೆ. ಹಾಗಾಗಿ ರಾಹುವಿನ ಅಂಥ ದೊಡ್ಡ ರೀತಿಯಾದಂಥ ಸಮಸ್ಯೆಗಳು ಇಲ್ಲದೇ ಇದ್ದರೂ ಕೂಡ ಏನೋ ಅಂತ ಅನುಕೂಲ ಹೇಳೋದಿಲ್ಲ ರಾಶಿಗೆ ರಾಹು ಬಂದರೆ. ಅನಂತರ ಗುರುವು ಕೂಡ ಆರಂಭದ ದಿವಸದಲ್ಲಿ ಚತುರ್ಥ ರಾಶಿಯಲ್ಲಿ ಇರ್ತಾನೆ. ಅನಂತರ 15/5/2025ಕ್ಕೆ ಗುರುವು ಕೂಡ ಪಂಚಮಕ್ಕೆ ಬರ್ತಾನೆ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಕುಂಭರಾಶಿಯವರಿಗೇನು ಗುರುವಿನ ಬಲ ಬರ್ತದೆ, 5ನೇ ತಿಂಗಳ ಅನಂತರದಲ್ಲಿ ಬರ್ತದೆ. ಹಾಗೆ ಕುಂಭರಾಶಿಯವರು 5ನೇ ತಿಂಗಳ ಅನಂತರದಲ್ಲಿ ಇನ್ನೂ ಒಳ್ಳೆಯದಾಗ್ತದೆ, ಇನ್ನೂ ಬೆಳಕು ಬರ್ತದೆ, ಇನ್ನೂ ಜೀವನದಲ್ಲಿ ವೃದ್ಧಿಯಾಗ್ತದೆ ಹೇಳೋದನ್ನು ನೀವು ಗಮನಿಸಬಹುದು. ಏನೋ ಚಿಂತೆ ಮಾಡಿಕೊಳ್ಳುವಂಥದ್ದು ಬೇಡ. ಗುರುವಿನ ಬಲವು ಕೂಡ ಇದೆ, ಅನುಕೂಲ ಅಂತೇಳಿ ಹೇಳ್ಬೋದು. 15/5/2025ಕ್ಕೆ ಗುರುವಿನ ಬಲ ಬಂತು ಅಂತ ಇಟ್ಕೊಳ್ಳಿ. ಅನಂತರ ಈ ಕಡೆಗೆ ಕೇತುವು ಕೂಡ ಅಂತಹ ತೀರ ಶುಭವಾದಂತಹ ಫಲ ಕೊಡಲಿಕ್ಕೆ ಅನುಕೂಲ ಇಲ್ಲ. ಒಟ್ಟಿನಲ್ಲಿ ಕುಂಭರಾಶಿಯವರು ಹೀಗೆಲ್ಲ ಇದೆ. ಹಾಗಾಗಿ ಏನು ಮಾಡಬಹುದು ನೀವು ಕುಂಭರಾಶಿಯವರು? ಒಂದನೇದಾಗಿ ನಿಮಗೆ ಕತ್ತಲೆ ಇದೆ, ಜೀವನ ಹೇಳುವಂಥದ್ದು ಸಮಸ್ಯೆಗಳಿದೆ. ಹಾಗಂತೇಳಿ ನಿಮಗೆ ಬೆಳಕು ಕೂಡ ಆವಾಗ ಬರ್ತಾ ಇದೆ. 15 ದಿವಸ, 20 ದಿವಸ, ತಿಂಗಳ ಸಮಯದಲ್ಲಿ ಬೆಳಕು ಬರ್ತಾ ಇದೆ. ಹಾಗಾಗಿ ಸಂಪೂರ್ಣವಾದಂತಹ ಕತ್ತಲೆ ಹೇಳುವಂಥ ಅರ್ಥ ಅಲ್ಲ. ಬೆಳಕು ಬರ್ತದೆ, ಜೀವನ ವೃದ್ಧಿ ಆಗ್ತದೆ, ಇಂಥದ್ದನ್ನು ಕಾಣ್ತಾ ಇದ್ದೀರಿ. ಈಗ ಮಳೆ ಬರ್ತಾ ಇದೆ, ಮಿಂಚು ಬರ್ತಾ ಇದೆ, ಆವಾಗೇನು ಬೆಳಕನಕ ಕಾಣ್ತಾ ಇದೆ ನಿಮಗೆ. ಆದರೆ ನಿಮ್ಮ ದಾರಿ ಹೇಗೆ ಸಾಗ್ತೀರಿ ಹೇಳುವಂಥದ್ದು ಈ ವರ್ಷದಲ್ಲಿ ನಿಮ್ಮನ್ನು ಭಗವಂತ ಬಹಳ ಪರೀಕ್ಷೆ ಮಾಡಿ ನೋಡ್ತಾನೆ ಕುಂಭರಾಶಿಯವರಿಗೆ. ಯಾವ ಥರ ಪರೀಕ್ಷೆ ಮಾಡ್ತಾನೆ ಅಂತಂದರೆ, ಕೆಲವೊಂದು ಸಲ ದುಡ್ಡನ್ನು ಕೊಟ್ಟು ನೋಡ್ತಾನೆ, ಕೆಲವೊಂದು ಸಲ ದುಡ್ಡು ಕೊಡದೇನೂ ಕೂಡ ನೋಡ್ತಾನೆ. ಕೊಟ್ಟರೆ ಹೇಗಿದೆ ಇವರ ಮನಸ್ಥಿತಿ ಹೇಳೋದನ್ನು ನೋಡ್ತಾನೆ, ಕೊಡದೇ ಇದ್ದರೆ ಹೇಗಿದೆ ಇವರ ಮನಸ್ಥಿತಿ ಹೇಳೋದನ್ನು ನೋಡ್ತಾನೆ. ಎರಡೂ ತರಹ ಭಗವಂತನೇ ನಿಮ್ಮನ್ನು 25ನೇ ಇಸ್ವಿಯಲ್ಲಿ ಪರೀಕ್ಷೆ ಮಾಡ್ತಾನೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ದುಡ್ಡು ಇದ್ದರೆ ಬಹಳ ಖುಷಿ, ಸಂತೋಷ ಎಲ್ಲವೂ ಕೂಡ ಇರುತ್ತೆ. ಜೋಬು ಖರ್ಚಾಗೋಗಿದೆ, ದುಡ್ಡಿಲ್ಲ ಅಂತಾದರೆ ಬಹಳ ತಲೆನೋವು ಬರುತ್ತೆ, ಚಿಂತೆಯೂ ಬರುತ್ತೆ, ಆಲಸ್ಯತನವೂ ಬರುತ್ತೆ. ಇದೆಲ್ಲ ಆಗಲ್ಲ ಹೇಳುವಂಥ ಮನಸ್ಥಿತಿಯೂ ಕೂಡ ಬರುತ್ತೆ. ಆದರೆ ಈ ಗುರುವಿನ ಬಲ 5ನೇ ತಿಂಗಳ ಅನಂತರದಲ್ಲಿ ಬಂದ ಅನಂತರದಲ್ಲಿ ನಿಮಗೆ ಈ ಆಲಸ್ಯತನ, ಈ ಚಿಂತೆ ಇವೆಲ್ಲವೂ ಕೂಡ ಸ್ವಲ್ಪ ದೂರ ಆಗುವ ಹಾಗೆ ಆಗ್ತದೆ.
ನೋಡಿ 29/3/2025ರಿಂದ 15/5/2025ಕ್ಕೆ ನಾನು ಹೇಳಿದೆ ಇದಕ್ಕೆ ಮಕರ ರಾಶಿಯವರಿಗೆ ಹೇಳಿದೆ ಬಹಳ ಶುಭ ಅಂತೇಳಿ. ಅದೇ ಥರ ಕುಂಭರಾಶಿಯವರಿಗೂ ಕೂಡ ಒಂದು 25-30% ಈ ಸಮಯದಲ್ಲಿ ಒಳ್ಳೆಯದಾಗಬಹುದು. ಈ ಸಮಯದಲ್ಲಿ ಯಾಕಂದರೆ ನಿಮಗೂ ಕೂಡ ಸ್ವಲ್ಪ ಹತ್ರನೇ ಇರುವಂಥ ಒಂದು ಪರಿಸ್ಥಿತಿ ಆಗ್ತದೆ. ಹಾಗಾಗಿ ಸ್ವಲ್ಪ ಅಲ್ಲಿ ಬಂದಂತಹ ಗಾಡಿ ಇಲ್ಲಿಗೂ ಕೂಡ ಬರಬಹುದು. ಸ್ವಲ್ಪ ವೇಟ್ ಮಾಡಬೇಕಷ್ಟೇ. ಅಲ್ಲಿ ಬಂದಿದೆ ಕಾಣ್ತಾ ಇದ್ದರೆ ಇಲ್ಲೂ ಬರಬಹುದು. ಇಲ್ಲಿ ಮಳೆ ಬರ್ತಾ ಇದೆ ಅಂತಂದರೆ ನಿಮಗೂ ಮಳೆ ಬರುವಂಥ ಸಾಧ್ಯತೆಗಳಿದೆ. ಅವನು ಬಿಸ್ನೆಸ್ಸಲ್ಲಿ ಪಕ್ಕದ ಅಂಗಡಿಯವನಿಗೆ ಹಣಕಾಸು ಅನುಕೂಲ ಆಗ್ತಾ ಇದೆ ಅಂತಂದರೆ ನಿಮಗೂ ಆಗಬಹುದು. ಯಾಕಂದರೆ ನಿಮಗೂ ಅಕ್ವೈರ್ ಆಗುವಂಥ ಭೂಮಿ ಇದೆ, ಜಾಗ ಇದೆ, ಅಲ್ಲಿ ನೋಟಿಸ್ ಕೊಟ್ಟಿದ್ದಾರೆ, ನಿಮಗೂ ಕೊಡುವಂಥ ಸಾಧ್ಯತೆಗಳಿದೆ. ಹತ್ತಿರ ಇರೋದು ನಿಮಗೂ ಆಗ್ತದೆ ಅಂತೇಳಿ ಹೇಳ್ತೇನೆ. ಹಾಗಾಗಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ನೋಡೋಣ ಏನೇನು. ಒಂದನೇದಾಗಿ ಆರೋಗ್ಯದ ವಿಷಯದಲ್ಲಿ ಈ ವರ್ಷದಲ್ಲಿ ಸ್ವಲ್ಪ ಜಾಗ್ರತೆನೇ ವಹಿಸ್ಕೊಳ್ಬೇಕು. ಯಾಕಂದರೆ ಆರೋಗ್ಯ ಹೇಳುವಂಥದ್ದು ಸ್ವಲ್ಪ ಏರುಪೇರು ಆಗ್ತಾ ಇದೆ. ಒಂದು ಮೂಳೆ ಸಂಬಂಧವಾದ ತೊಂದರೆ ತಾಪತ್ರಗಳಾಗ್ತಾ ಇರಬಹುದು, ಅಥವಾ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಮನಸ್ಸಿನ ಒತ್ತಡದಿಂದ ತಲೆನೋವು ಬರುವಂಥದ್ದು, ಅಥವಾ ಶರೀರದಲ್ಲಿ ಏನೋ ಎದೆನೋವು ಬರುವಂಥದ್ದು, ನರದಲ್ಲೇನೋ ಸಣ್ಣ ಪುಟ್ಟ ತಾಪತ್ರಗಳಾಗ್ತಾ ಇರಬಹುದು. ಅದಕ್ಕೆ ಸ್ವಲ್ಪ ಈ ವರ್ಷದಲ್ಲಿ ಕಾಳಜಿ ವಹಿಸ್ಕೊಳ್ಬೇಕು. ಯಾಕಂದರೆ ಆರೋಗ್ಯ ಇದ್ದರೆ ಎಲ್ಲವೂ ಕೂಡ ಆಗುತ್ತೆ. ಯಾರ ಹತ್ರ ಆದರೂ ಹೋದರೆ ಚೆನ್ನಾಗಿದ್ದೀರಾ ಸ್ವಾಮಿ ಆರೋಗ್ಯನ ಅಂತ ಕೇಳ್ತಾರೆ. ಎಷ್ಟು ದುಡ್ಡು ಸಂಪಾದನೆ ಮಾಡಿದಿರಿ, ಏನು ಮನೆ ಕಟ್ಸಿದಿರಿ ಕೇಳುವುದಿಲ್ಲ. ಹಾಗಾಗಿ ಆರೋಗ್ಯ ಬಹಳ ಮುಖ್ಯವಾದಂಥದ್ದು. ಆರೋಗ್ಯವೇ ಭಾಗ್ಯ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ವರ್ಷದ ಆರಂಭದಿಂದ ಕೊನೆಯವರೆಗೂ ಕೂಡ ಸ್ವಲ್ಪ ನೀವು ಜಾಗೃತೆ ವಹಿಸ್ಕೊಳ್ಬೇಕು. ಇವತ್ತು ಹೇಳ್ತೇನೆ, ಯಾರಿಗೂ ಭಯಪಡಿಸ್ತಾ ಇಲ್ಲ. ಆದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಎಲ್ಲೋ ಹೋಗೋದು, ಏನೋ ತಿನ್ನುವಂಥದ್ದು, ಯಾವ್ಯಾವುದೋ ಗಲೀಜಾದಂತಹ ಆಹಾರಗಳನ್ನು ಸೇವನೆ ಮಾಡುವಂಥದ್ದು ಮಾಡಲಿಕ್ಕೆ ಹೋಗಬೇಡಿ. ಶುದ್ಧವಾಗಿ ಸರಿಯಾದಂಥ ಸಮಯದಲ್ಲಿ ಆರೋಗ್ಯ ಕಾಪಾಡಿಕೊಳ್ಬೇಕು. ಅಂದರೆ ಆರೋಗ್ಯಕ್ಕೆ ನಮ್ಮ ಆಹಾರ ಬಹಳ ಮುಖ್ಯವಾದಂಥದ್ದು. ಆರೋಗ್ಯ ಸರಿ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೇವೆ, ಆದರೆ ಏನೇನು ಆಹಾರ ನಾವು ಸೇವನೆ ಮಾಡಿದ್ದೇವೆ ಅಂತೇಳಿ ಯೋಚನೆ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಶುದ್ಧವಾದಂಥ ಆಹಾರದ ಸೇವನೆ ಆರೋಗ್ಯಕ್ಕೆ ವೃದ್ಧಿ ಕೊಡ್ತದೆ ಅಂತೇಳಿ ಹೇಳಬಹುದು. ಎರಡನೇದಾಗಿ ಧನಸ್ಥಾನ. ನೋಡಿ, ಧನಸ್ಥಾನದ ಅಧಿಪತಿಯಾದಂತಹ ಗುರು ಪಂಚಮ ರಾಶಿಯಲ್ಲಿ ಬರುತ್ತಾನೆ. ಹಾಗಾಗಿ ನಿಮ್ಗೆ ಹಂತ ಹಂತವಾಗಿ ಗುರು ಕೊಡ್ತಾ ಬರ್ತಾನೆ. ಈ ವರ್ಷದಲ್ಲಿ ಒಂದು ಆರಂಭ ದಿವಸದಲ್ಲಿ ಅಷ್ಟೊಂದು ಹಣಕಾಸಿನ ಸುರಿಮಳೆನೋ ಓಡಾಟಗಳೋ ಇತ್ಯಾದಿಗಳು ಇಲ್ಲದೇ ಇರಬಹುದು. ಆದರೆ ಮೇ ಅನಂತರದಲ್ಲಿ ಗುರುವಿನ ಸಾಧ್ಯತೆಗಳಿಂದ ಹಂತ ಹಂತವಾಗಿ ನಿಮಗೆ ಅನುಕೂಲಗಳನ್ನು ಕೊಡ್ತಾ ಬರ್ತಾನೆ. ಯಾಕಂದರೆ ನಷ್ಟ ಆಗುವಂಥದ್ದು ಒಂದಂತ ಕಂಟ್ರೋಲ್ ಆಗ್ತದೆ. ಅನಂತರದಲ್ಲಿ ಲಾಭಾಂಶ ಆಗುವಂಥದ್ದು ಕೂಡ ವೃದ್ಧಿ ಕಡೆಗೆ ಬರುತ್ತದೆ. ಪ್ರಾಫಿಟ್ ಒಂದೇ ದಿವಸಕ್ಕೆ ಬರೋದಿಲ್ಲ. ಇವತ್ತಿನ ದಿವಸ ಮಾರ್ಕೆಟ್ ಇರಬಹುದು, ಯಾವುದೇ ವ್ಯವಸ್ಥೆ ಇರಬಹುದು, ಒಂದೇ ದಿವಸಕ್ಕೆ ದಿಢೀರ್ನ ಯಾವುದು ಬದಲಾವಣೆ ಆಗುವುದಿಲ್ಲ. ಹಂತ ಹಂತವಾಗಿ ಸ್ವಲ್ಪವಾಗಿ ಅಭಿವೃದ್ಧಿ ಪಥಕ್ಕೆ ಹೋಗುತ್ತೆ. ಯಾಕಂದರೆ ನೋಡಿ, ಈ ಜೀವನದಲ್ಲಿ ಹೇಗೆ ಒಂದು ನಾವು ಗಿಡವನ್ನು ನೆಟ್ಟ ಮೇಲೆ 1 ವರ್ಷ 2 ವರ್ಷ 5 ವರ್ಷ 10 ವರ್ಷದಲ್ಲಿ ಅದು ಸರಿಯಾದಂಥ ಒಂದು ಸ್ಥಿತಿಗೆ ಬರುತ್ತದೆ, ಫಲಗಳನ್ನು ಕೂಡ ಕೊಡ್ತದೆ. ಅಲ್ಲಿವರೆಗೆ ಸರಿಯಾದಂಥ ಫಲ ಬರುವುದಿಲ್ಲ, ಅಲ್ಲಿವರೆಗೂ ಕೂಡ ಸರಿಯಾದಂಥ ಜೀವನ ವ್ಯವಸ್ಥೆ ಆಗುವುದಿಲ್ಲ. ಹಾಗಾಗಿ ಈ ವರ್ಷದಲ್ಲಿ ನೀವು ಸ್ವಲ್ಪ ಕಾಯಬೇಕು. ಅವಸರದಿಂದ ಏನೋ ಒಂದು ಮಾಡ್ಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಯಾಕಂದರೆ ಎಷ್ಟೋ ಸಲ ನಾವು ಅವಸರವೇ ಅಪಾಯವನ್ನು ಪಡ್ಕೊಳ್ತೇವೆ. ಬಿಸ್ನೆಸ್ಸಿಗೆ ಹಾಕ್ಕೊಳ್ಳುವಂಥದ್ದು ಅಥವಾ ಒಂದು ಯಾವ ವ್ಯವಹಾರಗಳನ್ನು ಶುರು ಮಾಡಿಬಿಡುವಂಥದ್ದು ಮಾಡ್ಕೊಂಡ್ಬಿಡ್ತೇವೆ. ಕೊನೆ ದುಃಖವಾಗುತ್ತೆ. ಹೀಗೆ ಮಾಡದೇ ಇದ್ದರೆ ಹೇಗಾಗ್ತಿತ್ತು ಹೇಳುವಂಥದ್ದು ಅನಿಸ್ತದೆ. ಹಾಗಾಗಿ ಏನೇ ಕೆಲಸ ಮಾಡಿಕೊಳ್ಳುವಾಗ ಆದರೂ ಕೂಡ ಅದ್ರ ಬಗ್ಗೆ ಸಂಪೂರ್ಣವಾದಂಥ ತಿಳುವಳಿಕೆ ಬೇಕು. ಈಗ ನಾವು ಇವತ್ತಿನ ದಿವಸ ನಿಮಗೆ ಈ ಫಲ ಹೇಳ್ತಾ ಇದ್ದೇವೆ ಅಂತಂದರೆ 2 ದಿವಸ 3 ದಿವಸ ಹಿಂದೆ ಕೂತ್ಕೊಂಡು ಇದನ್ನೆಲ್ಲ ಸ್ಟಡಿ ಮಾಡಿ ಯಾವ್ಯಾವ ಗ್ರಹಗಳ ಸ್ಥಿತಿ ಹೇಗಿದೆ, ಎಷ್ಟು ಡಿಗ್ರಿಯಲ್ಲಿದ್ದಾರೆ, ಅವರು ಏನೇನು ಫಲ ಕೊಡಲಿಕ್ಕೆ ಸಾಧ್ಯತೆ ಇದೆಗಳೇ, ಅಥವಾ ಅವರೇನೋ ಇನ್ನೂ ನಷ್ಟಗಳನ್ನು ಕೊಡ್ತಾರೆ, ಇದನ್ನೆಲ್ಲ ನೋಡಿ ಸ್ಕ್ರಿಪ್ಟ್ ಮಾಡಿಕೊಂಡು ನಿಮ್ಗೆ ಹೇಳುವಂಥ ಪ್ರಯತ್ನ ಮಾಡ್ತೇವೆ. ಸುಮ್ಮನೆ ಏನೋ ಒಂದು ಬಾಯಿಗೆ ಬಂದೊಂದು ಹೇಳುವಂಥದ್ದಲ್ಲ. ಫಲಗಳನ್ನು ಹೇಳುವಾಗ ಭಾಳ ಸೂಕ್ಷ್ಮವಾಗಿ ಜಾಗೃತೆಯಿಂದ ಫಲ ನಿರ್ದೇಶನ ಮಾಡಬೇಕು. ಫಲ ನಿರ್ದೇಶನ ಮಾಡುವಾಗ 4-6 ಥರದಲ್ಲಿ ಯೋಚನೆ ಮಾಡಿ ಫಲಗಳನ್ನು ನಿರ್ದೇಶನ ಮಾಡಿ ಹೇಳಬೇಕು. ಸುಮ್ಮನೆ ಏನೋ ಹೇಳಿದ್ರೆ ಅದರಿಂದ ಸರಿಯಾದಂಥ ಫಲ ಉಂಟಾಗುವುದಿಲ್ಲ. ಮತ್ತು ನೂತನವಾದಂಥ ಕೆಲಸಗಳನ್ನು ನೀವು ಅನಂತರದಲ್ಲಿ ಆರಂಭ ಮಾಡಿ ನಡ್ಕೊಂಡು ಹೋಗ್ತದೆ. ದಿಢೀರ್ನೆ ಮಾಡಿಕೊಳ್ಳುವಂಥದ್ದು ಬೇಡ. ಅಲ್ಲಿವರೆಗೂ ಕೂಡ ರಿಸರ್ಚ್ ಮಾಡಿಕೊಂಡು ಅದ್ರ ಬಗ್ಗೆ ಸರಿಯಾದಂಥ ತಿಳುವಳಿಕೆ ತೆಗೆದುಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಕೆಲಸ ಕಳ್ಕೊಂಡಂಥವ್ರಿಗೆ ಮೇ ಅನಂತರದಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಕೆಲಸ ಕಳೆದು ಹೋಗಿಬಿಟ್ಟಿದೆಯಲ್ಲ, ಏನಪ್ಪ ಏನು ತಪಸ್ಸು ಮಾಡಲಿ ಏನು ಮಾಡಲಿ ಅಂತ ಕೇಳ್ತಾ ಹೋದರೆ ನಿಮ್ಮ ಶಿಸ್ತನ್ನು ಪ್ರಯತ್ನವನ್ನು ಮಾಡಿ. ಕಾಲವೇ ನಿಮಗೆ 5ನೇ ತಿಂಗಳ ನಂತರದಲ್ಲಿ ಕೆಲಸ ಕೊಡುವಂಥ ಪ್ರಯತ್ನ ಮಾಡುತ್ತೆ. ನೀವು ಎಡೆ ಬಿಡದೇ ಇದ್ದ ಹಾಗೆ ಪ್ರಯತ್ನಗಳನ್ನು ಮಾಡಿ. ಪ್ರಯತ್ನ ಬಿಡಬೇಡಿ. ಮತ್ತು ಕೆಲಸ ಸಿಗುತ್ತೆ ಅಂತ ಹೇಳಿದ್ರು ಏನೂ ಮಾಡದೆ ಸುಮ್ಮನೆ ಕೂತ್ರೆ ಆಗುತ್ತಾ ಅಂತ ಕೇಳಲಿಕ್ಕೆ ಹೋದ್ರೆ ಮನುಷ್ಯ ಪ್ರಯತ್ನ ನಾವು ಮಾಡ್ತಾನೇ ಇರಬೇಕು. ಮನುಷ್ಯ ಪ್ರಯತ್ನ ಮಾಡದೇ ಇದ್ದರೆ ಯಾವುದೂ ಕೂಡ ಆಗುವುದಿಲ್ಲ. ಹಾಗಾಗಿ ದೈವಾನುಗ್ರಹ ಸಪ್ತಮಂ ದೈವ ಚಿಂತನಂ ಎಂಬುದಾಗಿ ತಿಳಿದವರು ಹೇಳಿದರು. ನಮಗೆ 6 ಭಗವಂತ ನಮಗೆ ಕೊಟ್ಟಿದ್ದಾನೆ. 1 2 3 4 5 6. ಆದರೆ 7ನೇ ರೀತಿಯಾದಂಥ ಫಲ ಕೊಡಬೇಕಾ, ಕೊನೆಗೆ ಭಗವಂತನೇ ಸಿಗ್ನೇಚರ್ ಹಾಕಬೇಕು. ಇದು 6 ಪ್ರಯತ್ನ ಮನುಷ್ಯ ಮಾಡಿಲ್ಲ ಅಂತಾದರೆ 7ನೇ ಫಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯರಿಗೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ನಾವೆಲ್ಲ 6 ರೀತಿಯಾದಂಥ ಫಲಗಳನ್ನು ಪ್ರಯತ್ನದ ರೀತಿಯಲ್ಲಿ ಸದಾ ಕಾಲ ಮಾಡ್ತಾ ಇರಬೇಕು. ಆವಾಗ ಅನುಕೂಲ ಆಗುತ್ತೆ. ಅನಂತರ
ಈ ವರ್ಷದಲ್ಲಿ ಮೇ ಅನಂತರದಲ್ಲಿ ಕೊಟ್ಟಂಥ ಹಣ ಬರುವಂಥ ಸಾಧ್ಯತೆಗಳಿದೆ. ಕುಂಭರಾಶಿಯವರಿಗೆ ಹೇಗಾಗಿದೆ, ಹಣ ಕೊಟ್ಟಿದ್ದೀರಿ, ಕೊಟ್ಟವನು ಕೊಡಂಗಿ ಇಸ್ಕೊಂಡವನು ಇರುವಂದ್ರೆ ಒದ್ದಾಟ ಹೇಳುವಂಥ ಜಾಸ್ತಿ ಆಗ್ತಾ ಇದೆ. ಆದರೆ ಆ ಗುರುವಿನ ಬಂದ ಅನಂತರದಲ್ಲಿ ಹಣವೂ ಕೂಡ ವಾಪಸ್ ಬರುವಂಥ ಸಾಧ್ಯತೆಗಳಿದೆ. ಅದು ಬಹಳ ಆಕಸ್ಮಿಕವಾದಂಥ ಧನಯೋಗ ಅಂತಲೇ ಹೇಳಬಹುದು. ನಿಮ್ಮ ಕಷ್ಟದ ಸಮಯದಲ್ಲಿ ಒಂದು ಹಣ ಬಂದರೂ ಕೂಡ ಅನುಕೂಲವೇ ಅಲ್ವಾ? ಯಾಕಂದರೆ ಆಸ್ಪತ್ರೆಯಲ್ಲಿ ಯಾರೋ ಇದ್ದಾರೆ, ನರಳುತ್ತಾ ಇದ್ದಾರೆ, ಅವರಿಗೆ ವೈದ್ಯರು ಸೂಕ್ತವಾದಂಥ ಚಿಕಿತ್ಸೆ ಕೊಡಿಸಬೇಕು ಅಂತಂದರೆ ಹಣಕಾಸು ಕೂಡ ಗಟ್ಟಿ ಇರಬೇಕು. ಮುಂಚಿನ ಕಾಲ ಅಲ್ಲ ಇವಾಗ. ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ಇವತ್ತಿನ ಕಾಲದಲ್ಲಿ ಹೆಚ್ಚಿನದಾದಂಥ ಹಣಕಾಸು ಕೂಡ ನಮಗೆ ಇರಬೇಕು. ಇನ್ಫ್ಲೇಷನ್ ರೇಟ್ ಎಷ್ಟಿದೆ ನೋಡಿ ಇವತ್ತಿನ ದಿವಸ, ಇವತ್ತಿದ್ದು ಮುಂದಿನ ವರ್ಷ ಇರುವುದಿಲ್ಲ, ಇಲ್ಲ ಜಾಸ್ತಿ ಆಗ್ತಾ ಇರ್ತದೆ. ಹಾಗಾಗಿ ಅದಕ್ಕೋಸ್ಕರ ನಮಗೆ ಆರ್ಥಿಕವಾದಂಥ ಅಭಿವೃದ್ಧಿ ಆಗಬೇಕು, ಗುರು ಕೊಡ್ತಾನೆ. ಸ್ವಲ್ಪ ಹಂತವಾಗಿ ಬರ್ಬೋದು, ನೀವು ಅವಸರ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಹಿಂದೆಲ್ಲ ನಿಮಗೆ ಭಾರಿ ಸಮಸ್ಯೆ ಇತ್ತು. ಈ ಶನಿಯ ಸ್ಥಾನ ಪಲ್ಲಟದಿಂದ ಅಭಿವೃದ್ಧಿ ಆಗಬಹುದು, ಬಂತು ಅಂತೇಳಿ ಪಟ್ ಅಂತೇಳಿ ನಷ್ಟ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಜಾಗ್ರತೆ. ಇನ್ನು ಅಪಾರವಾದಂತಹ ವ್ಯವಹಾರಗಳ ಜ್ಞಾನವುಳ್ಳಂತಹ ವ್ಯಕ್ತಿಗಳು ನೀವು ಅಲ್ವಾ? ಎಲ್ಲ ಕಡೆಗೂ ಎಲ್ಲದ್ರ ಬಗ್ಗೆ ತಿಳುವಳಿಕೆ ಇದೆ ನಿಮಗೆ. ಆದರೂ ಕೂಡ ಕೆಲವೊಂದು ಸಲ ತುಂಬ ತೊಂದರೆ ಆಗಿಬಿಡುತ್ತೆ. ಅದು ಯಾವುದಕ್ಕೆ ಅವಸರದಿಂದ ತೊಂದರೆ ಆಗಬಹುದು, ಮತ್ತು ನಮಗೆ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ತಿಳುವಳಿಕೆ ಇಲ್ಲದೇ ಇದ್ದದ್ರಿಂದ ಸಮಸ್ಯೆಗಳು ಬರಬಹುದು ಅಂತ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಮತ್ತು ವ್ಯಾಪಾರ ವ್ಯವಹಾರ ಮಾಡೋರಿಗೆ ಈ ವರ್ಷ ಬಹಳ ಒಳ್ಳೆಯದು, ಬಿಸ್ನೆಸ್ ಮಾಡೋರಿಗೆ. ಯಾಕಂದರೆ ಗುರು ಪಂಚಮಕ್ಕೆ ಬರ್ತಾನೆ, ರಾಶಿಯಲ್ಲಿರುವಂಥ ಶನಿಯೂ ಕೂಡ ಮುಂದೆ ಹೋಗ್ತಾನಲ್ವ, ಅದು ಬಹಳ ಒಳ್ಳೆಯದಾದಂಥದ್ದು. ಹಾಗಾಗಿ ಏನಾದರೂ ಸಾಧನೆಯನ್ನು ಮಾಡಿ, ಸಾಧನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ, ಅದನ್ನು ಬಿಡಬೇಡಿ. ಮತ್ತು ಮನಸ್ಸಿಗೆ ಪ್ರತಿನಿತ್ಯವೂ ಕೂಡ ಸದಾಕಾಲವೂ ಕೂಡ ಧನಾತ್ಮಕವಾದಂಥ ಚಿಂತನೆಯನ್ನು ಹಾಕ್ಕೊಡಿ. ಇದರಿಂದ ಅನುಕೂಲ ಆಗುತ್ತೆ, ಇದರಿಂದ ಲಾಭಾಂಶ ಆಗುತ್ತೆ, ಒಳ್ಳೆಯದಾಗೇ ಆಗುತ್ತೆ ಹೇಳುವಂತಹ ಆ ಚಿಂತನೆಗಳನ್ನು ಸದಾಕಾಲ ಮಾಡ್ತಾ ಬನ್ನಿ ನೀವು. ಆ ಚಿಂತನೆ ಇಲ್ಲ ಅಂತಾದರೆ ಮಾಡುವಂಥದ್ದು ಕಷ್ಟ ಜೀವನದಲ್ಲಿ. ಎಲ್ಲವನ್ನೂ ಕೂಡ ಭಗವಂತ ಕೊಡಬೇಕು ಅಂದರೆ ಧನಾತ್ಮಕವಾದಂಥ ರೀತಿಯಲ್ಲಿ ಮುಂದೆ ಹೋಗ್ತಾ ಬರಬೇಕು. ಧನಾತ್ಮಕವಾದಂಥ ಚಿಂತನೆ ಇಲ್ಲ ಅಂತಾದರೆ ಜೀವನ ಕಷ್ಟ ಆಗುತ್ತೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ಧನಾತ್ಮಕವಾದಂಥ ಪ್ರಯತ್ನಗಳನ್ನು ಮಾಡಿ. ನೂತನವಾದಂಥ ವ್ಯಕ್ತಿಯ ಪರಿಚಯವಾಗುತ್ತೆ. ಯಾಕಂದರೆ ಬುಧನ ಮನೆಯಲ್ಲಿದ್ದರಿಂದ ಒಳ್ಳೆ ಜ್ಞಾನ ಇರುವಂಥ ಒಂದು ವ್ಯಕ್ತಿ ಸಿಗ್ತಾನೆ ಜೀವನದಲ್ಲಿ. ಎಷ್ಟೋ ಸಲ ನಮಗೇನಾಗುತ್ತೆ, ಯಾರೂ ಉತ್ತಮವಾದಂಥ ವ್ಯಕ್ತಿಗಳೇ ಸಿಗುವುದಿಲ್ಲ. ಆದರೆ ಈ ವರ್ಷದಲ್ಲಿ ನಿಮಗೆ ಜ್ಞಾನ ಉಳ್ಳಂತಹ ವ್ಯಕ್ತಿಗಳು, ಯಾಕಂದರೆ ಪರ್ವತ ಜ್ಞಾನ ಹೇಳುವಂಥ ನಿಮಗಿಂತ ಜ್ಞಾನ ಬಹಳ ಜನಕ್ಕಿರುತ್ತೆ. ಒಂದೊಂದು ವಿಷಯದಲ್ಲಿ ನಮಗೆ ತಿಳುವಳಿಕೆ ಇದ್ದರೆ ನೂರಾರು ವಿಷಯದಲ್ಲಿ ತಿಳುವಳಿಕೆ ಇರುತ್ತೆ. ಹಾಗಾಗಿ ಅಂತಹ ಜ್ಞಾನಿಯ ಪರಿಚಯವಾಗುತ್ತೆ. ಆ ಜ್ಞಾನಿಯ ಪರಿಚಯದಿಂದ ನಿಮ್ಗೆ ಒಳ್ಳೆಯದು ಕೂಡ ಆಗುತ್ತೆ. ಮತ್ತು ಮೇ ಅನಂತರದಲ್ಲಿ ಯಾರೋ ಒಬ್ಬರು ಮಹಾತ್ಮರು, ಗುರುಗಳು ಅಥವಾ ಸಾಧಕರ ಒಂದು ಪರಿಚಯವಾಗುತ್ತೆ ನಿಮಗೆ. ಅವರಿಂದ ನಿಮಗೆ ಬಹಳ ಆಶೀರ್ವಾದವೂ ಕೂಡ ಆಗುತ್ತೆ. ಜೀವನದಲ್ಲಿ ಏನೋ ಒಂದು ಒಳ್ಳೆಯ ರೀತಿಯಾದಂತಹ ಸ್ಪಿರಿಚುವಲ್ ಇಂಟ್ರೆಸ್ಟ್ ಇದ್ದಂಥವ್ರಿಗೆ ಅದರಿಂದನೂ ಕೂಡ ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೂಡ ಪಡ್ಕೊಳ್ತೀರಿ. ಬಹಳ ಮುಖ್ಯವಾಗಿ ಒಂದು 8-10 ಈ ವರ್ಷದ ಬದಲಾವಣೆಗಳನ್ನು ಗಮನಿಸುವಂಥದ್ದು. ಒಂದನೇದಾಗಿ ಕೃಷಿಕರಿಗೆ ಶುಭ ಅಂತ ಹೇಳ್ತೇನೆ. ಎರಡನೇದಾಗಿ ಮನೆಯಲ್ಲಿ ಮಂಗಲ ಕಾರ್ಯ ನಡೆಯುವಂಥ ಸಾಧ್ಯತೆಗಳು. ಕುಂಭರಾಶಿಯವರಿಗೆ ಏನಾಗಿದೆ, ಏನೇ ಇದ್ದರೂ ಒಂದು ಬಹಳ ಅಮಂಗಲಗಳೇ, ಚಿಂತೆ ಆಗೋದು, ಟೆನ್ಷನ್ ಆಗೋದೇ ಆಗ್ತಾ ಇದೆ ಜಾಸ್ತಿ. ಹಾಗಾಗಿ ಮಂಗಲವಾದಂತಹ ವಾತಾವರಣಗಳು ನಡೆಯುವಂಥ ಸಾಧ್ಯತೆಗಳಿದೆ. ಮೂರನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನಿಮ್ಮ ಚಿಂತೆ ಏನಾಗ್ತಾ ಇದೆ ಕಡೆ ಹಣಕಾಸಿಗಲ್ವಾ, ಹಣಕಾಸಿಗೆ ಭಗವಂತ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ನಾಲ್ಕನೇದಾಗಿ ವಿವಾಹಾದಿ ಮಂಗಲ ಕಾರ್ಯಗಳು ನಡೆದು ಕೋರ್ಟು ಕಚೇರಿ ಕಾನೂನು ನೋಡಿ, ಕುಂಭರಾಶಿಯವರಿಗೆ ಎಲ್ಲೇ ಹೋಗಲಿ ತೊಂದರೆ ತಿಲಿಗೆ ಹಾಕ್ಕೊಂಡ್ಬಿಡ್ತೀರಿ, ಎಲ್ಲೇ ಹೋಗಲಿ ಮತ್ತೆ ಲಾಕ್ ಆಗಿಬಿಡ್ತೀರಿ ನೀವು ಅಲ್ವಾ. ಹಾಗಾಗಿ ಅದಕ್ಕೆ ಯೋಚನೆ ಮಾಡಿ ಅಂತಂದೆ. ಯಾವುದೋ ಒಂದಕ್ಕೆ ಸೈಟಿಗೆ ಅಡ್ವಾನ್ಸ್ ಕೊಟ್ಟುಬಿಟ್ರೆ ನೆಕ್ಸ್ಟು ನೀವು ತೆಗೆದುಕೊಳ್ಳೋದಿಲ್ಲ ಅಂತಂದ್ರೆ ದುಡ್ಡು ಹೋಗಿಬಿಡ್ತದೆ. ಅಡ್ವಾನ್ಸ್ ಬಿಟ್ಟಾಕಿ ನೀವು ಎಲ್ಲ ದುಡ್ಡೆಲ್ಲ ಹೋಗಿಬಿಡ್ತದೆ. ಹಾಗಾಗಿ ಅಂಥದ್ದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಭೂಮಿಯ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಲಾಭ ಅಂತಂದೆ ನಾನು. ಆದರೆ ಅನಂತರದಲ್ಲಿ ಮಾಡಿ, ಆರಂಭದ ದಿವಸದಲ್ಲಿ ಮಾಡ್ಕೊಂಡು ತೊಂದರೆಗೆ ಬೀಳಲಿಕ್ಕೆ ಹೋಗಬೇಡಿ. ದೃಢವಾದಂಥ ನಿರ್ಧಾರಗಳನ್ನು ಮಾಡಿ. ಈ ವರ್ಷದಲ್ಲಿ ಏನಾದರೂ ನಾನು ಇದನ್ನು ಮಾಡ್ತೇನೆ ಹೇಳುವಂಥ ಪ್ರಯತ್ನಗಳನ್ನು ಜಾಸ್ತಿ ರೀತಿಯಾಗಿ ಮಾಡ್ತಾ ಬನ್ನಿ. ಶತ್ರುಗಳು ಅವರಾಗವರು ದೂರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನೀವು ಅಷ್ಟು ಚಿಂತೆ ಮಾಡಿಕೊಳ್ಳುವಂಥದ್ದು ಬೇಡ. ಸ್ವಲ್ಪ ಡೈವರ್ಸು, ಕಿರಿಕಿರಿ ಅಥವಾ ಕುಟುಂಬದಲ್ಲೇ ಸಾಮರಸ್ಯ ಇಲ್ಲ, ಯಾಕೋ ಗಂಡ ಹೆಂಡತಿ ದೂರ ಇದ್ದಾರೆ, ಅಂತಹ ಒಂದು ಪರಿಸ್ಥಿತಿ ಇದ್ದರೆ ಅದೆಲ್ಲ ಅನಂತರದಲ್ಲಿ ಹೊಂದಾಣಿಕೆ ಆಗುವಂಥ ಸಾಧ್ಯತೆಗಳಿದೆ. ಆರಂಭದ ದಿವಸ ಸ್ವಲ್ಪ ಚಿಂತೆ ಖಿನ್ನತೆ ಇರ್ತದೆ, ಆದರೂ ಕೂಡ ಹೋಗ್ತಾ ಇರುವಾಗೆ ಅನುಕೂಲ ಆಗುತ್ತಾ ಹೋಗುತ್ತೆ. ಯಾಕಂದ್ರೆ ನೋಡಿ, ಮಾರ್ಚಿಗೆ ಶನಿ ಬದಲಾವಣೆ ಆಗುತ್ತೆ, ಮೇಗೆ ಗುರು ಬದಲಾವಣೆ ಆಗ್ತದೆ. ಹಾಗಾಗಿ ವರ್ಷದ ಕೊನೆಯ ಒಂದು ಶುಭಗಳನ್ನು ನಾವು ಚಿಂತನೆ ಮಾಡಬೇಕು. ಅಂತಹ ಒಂದು ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೂಡ ಕೊಡುವಂಥ ಸಾಧ್ಯತೆಗಳಿದೆ. ಮತ್ತು ಆದಷ್ಟು ಧರ್ಮ ಕಾರ್ಯದಲ್ಲಿರುವಂಥ ಪ್ರಯತ್ನವನ್ನು ಮಾಡಿ. 7.5 ಶನಿ ಮುಗಿಲಿಲ್ಲ ನಿಮಗೆ. ಹಾಗಾಗಿ ಆದಷ್ಟು ಧರ್ಮ ಕಾರ್ಯಗಳನ್ನು, ಒಳ್ಳೆಯ ರೀತಿಯಾದಂಥ ಪುಣ್ಯತಮವಾದಂತಹ ಸ್ತೋತ್ರಗಳನ್ನು, ದೇವತಾ ಆರಾಧನೆಗಳನ್ನು, ಪ್ರಾರ್ಥನೆಗಳನ್ನು ಮಾಡ್ತಾ ಬನ್ನಿ. ಅದು ಮಾಡಿಲ್ಲ ಆದರೆ ಮತ್ತು ಸಮಸ್ಯೆಗಳು ಜಾಸ್ತಿ ಬರ್ತಾ ಹೋಗ್ತದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಪುಣ್ಯ ಕಾರ್ಯಗಳನ್ನು ಮಾಡೋದಿಲ್ಲ, ಕಷ್ಟ ಬರೋದು ಬರ್ತಾ ಇರ್ತದೆ ನಮಗೆ, ಏನು ದೇವರೇ ಇಲ್ಲ ಹೇಳುವಂಥ ಮನಸ್ಥಿತಿ ಆಗ್ತದೆಯೇ ಬಿಟ್ಟರೆ ಆ ಭಗವಂತನನ್ನು ನಂಬಿಕೊಂಡು ಮಾಡುವಂಥ ಮನಸ್ಥಿತಿ ಬರುವುದಿಲ್ಲ. ಹಾಗಾಗಿ ನಂಬಿಕೊಂಡು ಆ ಭಗವಂತನನ್ನು ಧ್ಯಾನ, ನಮಸ್ಕಾರ, ಪ್ರಾರ್ಥನೆ, ಪೂಜೆಗಳನ್ನು ಮಾಡಿ.
ಅದು ಮಾಡೋದ್ರಿಂದ ದೇವರಿಗೇನೂ ಆಗಬೇಕಾಗಲಿಲ್ಲ, ನಮಗೊಂದು ಒಳ್ಳೆ ರೀತಿಯಾದಂತಹ ಭವಿಷ್ಯ ರೂಪಿಸಿಕೊಳ್ಳಬೇಕು ಹೇಳುವಂಥ ಮನಸ್ಸಿದ್ರೆ ಅದನ್ನು ಕೂಡ ನಾವು ಮಾಡ್ತಾ ಬರಬೇಕು. ಅನಂತರ ಸ್ಥಿರವಾದಂಥ ಉದ್ಯೋಗ ಅನಂತರದಲ್ಲಾಗುತ್ತೆ. ಎಷ್ಟೋ ಜನಕ್ಕೆ ಪರ್ಮನೆಂಟ್ ಆಗಿಲ್ಲ ಅಥವಾ ಗೌರ್ಮೆಂಟಿಂದ ಏನೂ ಕೂಡ ನನಗೆ ಅನುಕೂಲ ಇಲ್ಲ ಹೇಳುವಂಥವ್ರಿಗೆ ಅಂತಹದ್ದು ಕೂಡ ಆಗುತ್ತೆ. ಕೃಷಿ ಭೂಮಿಯ ವೃದ್ಧಿ ಆಗುವಂಥ ಸಾಧ್ಯತೆಗಳಿದೆ. ಕೃಷಿಯನ್ನು ಜಮೀನನ್ನು ಕೊಂಡುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ಯಾವುದೋ ಒಂದು 4-5 ತಲೆಮಾರಿಂದ ನಮ್ಮವರದೇ ಆಗಿತ್ತಪ್ಪ ಇದೆಲ್ಲ ಮಾರಾಟ ಮಾಡಿದ್ರು ಅಂದರೆ ನಿಮ್ಗೆ ಆರ್ಥಿಕವಾಗಿ ಬಲಿಷ್ಠ ಮಾಡಿ ಕೊಂಡುಕೊಳ್ಳುವಂಥ ಸಾಧ್ಯತೆಗಳಾಗುತ್ತೆ. ಅರ್ಧಂಬರ್ಧವಾದಂಥ ಮನೆ ಈ ವರ್ಷದಲ್ಲಿ ಮುಗಿಯುವಂಥ ಸಾಧ್ಯತೆಗಳಿದೆ. ಎಷ್ಟೋ ಜನಕ್ಕೆ ಒಂದು ಮನೆಯ ಕನಸಿರುತ್ತೆ, ಜೀವನದಲ್ಲಿ ಆರಂಭದಿಂದ ಕೊನೆಯವರೆಗೂ ದುಡಿದು ಒಂದು 60 ಲಕ್ಷ 70 ಲಕ್ಷದ ಒಂದು ಮನೆ ಮಾಡಿಕೊಂಡ್ರೆ ಆಯ್ತಪ್ಪ ಈ ಜೀವನ ಸಾಧ್ಯ ಸಾಕಪ್ಪ ಅಂಥೇಳಿ ಆಗಿ ಹೋಗ್ತದೆ. ಹಾಗಾಗಿ ಅಂತಹ ಆ ಮನೆಯ ಯೋಗಗಳು ಕೂಡ ಬರಬಹುದು. ಅರ್ಧಂಬರ್ಧ ನಿಂತಿದ್ದರೆ ಅದು ಮುಗಿಯುವಂಥ ಸಾಧ್ಯತೆಗಳಿದ್ದಾವೆ, ಅದು ಬಹಳ ಸಂತೋಷ. ಅನಂತರ ಬಾಡಿಗೆ ವ್ಯವಸ್ಥೆ, ಬಾಡಿಗೆಗೆ ಬರ್ತಾ ಇಲ್ಲ, ಮನೆಯೆಲ್ಲ ಇದೆ, ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದೇನೆ, ಏನು ಮಾಡೋದು ಅಂಥೇಳಿ ಕಣ್ಣೀರು ಹಾಕ್ತಾ ಇರುವಂಥ ಪರಿಸ್ಥಿತಿ ಬಹಳ ಜನರು ನೋಡ್ತೇವೆ. 1-2 ಲಕ್ಷ ಬಾಡಿಗೆ ಬರುವಂತಹ ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಕಟ್ಟಿರ್ತಾರೆ. ಅದಕ್ಕೆ ಗುರುವಿನ ಬಲದಿಂದ ಸ್ವಲ್ಪ ಬರಬಹುದು. ಸ್ವಲ್ಪ ಮಾರ್ಚ್ ಅನಂತರದಲ್ಲಿ ನಿಮಗೆ ಸ್ವಲ್ಪ ಚೇತರಿಕೆ ಸಿಗಬಹುದು. ಎಷ್ಟೋ ಸಲ ಚೇತರಿಕೆ ಇಲ್ಲ, ಇನ್ನು ಟೆನ್ಷನ್ನೇ ಆಗ್ತಾ ಹೋಗ್ತದೆ ಅಂತಂದರೆ ಮಾರ್ಚ್ ಅನಂತರದಲ್ಲಿ ಸ್ವಲ್ಪ ಚೇತರಿಕೆ ಸಿಗುವಂಥ ಸಾಧ್ಯತೆಗಳಿದೆ. ಮತ್ತು ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಿಮ್ಮಕ್ಕಿಂತ ಜಾಸ್ತಿ ತಿಳುವಳಿಕೆ ಇರುವಂಥ ವ್ಯಕ್ತಿಗಳ ಜೊತೆಗೆ ಹೋಗಿ ಸರಿಯಾದಂಥ ನಿರ್ಧಾರಗಳನ್ನು ಮಾಡಿಕೊಳ್ಳಿ. ಎಷ್ಟೋ ಸಲ ನಾವು ಮಾಡಿದ್ದೇ ಕೆಲಸ ಅಂತ ಆಗುತ್ತೆ, ಹಾಗಾಗಬಾರ್ದು. ಇನ್ನೊಬ್ಬರನ್ನು ಕೇಳಿಕೊಂಡು ಡಿಸ್ಕಷನ್ ಮಾಡಿ ಇದು ಹೀಗೆ ಮಾಡಿದರೆ ಹೇಗೆ, ಯಾಕಂದರೆ ಎಲ್ಲರಿಗೂ ಕೂಡ ಬ್ಯುಸಿ ಲೈಫ್, ಯಾರಿಗೂ ಪುರುಸತ್ತಿಲ್ಲ. ಆದರೆ ನಾವು ಆತ್ಮೀಯರನ್ನು ನಮ್ಮ ಜೊತೆಗಿರುವಂಥವರನ್ನು 5 ನಿಮಿಷ ಡಿಸ್ಕಷನ್ ಮಾಡಬೇಕು. ಹೀಗೆ ಮಾಡ್ತಾ ಇದ್ದೇನೆ, ಇದು ಹೇಗಪ್ಪ ಮಾಡಿದ್ರೆ ಒಳ್ಳೆಯದಾಗಬಹುದಾ, ಇದರಿಂದ ಏನು ತೀರ್ಮಾನಗಳಾಗಬಹುದು, ಅಥವಾ ಇವತ್ತಿನ ಮಾರ್ಕೆಟಿನ ಪರಿಸ್ಥಿತಿ ಹೇಗಿದೆ ನೋಡಿ. ಬಹಳ ಜನ ಮೊನ್ನೆ ಒಬ್ಬರನ್ನು ನೋಡಿದೆ, ಇವರನ್ನು ಈ ಕುಂಭರಾಶಿಯವರು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ಕೊಂಡು ಕಳ್ಕೊಂಡು ಕೊನೆಗೆ ಮನೆಯನ್ನು ಕೂಡ ಮಾರಾಟ ಮಾಡುವಂಥ ಪರಿಸ್ಥಿತಿ ಬಂದು ನಮಗೆ ಬಹಳ ಬೇಜಾರಾಗ್ತದೆ. ಯಾಕಂದರೆ ಯಾವುದೇ ಇದ್ರೂ ಕೂಡ ನಿಧಾನವಾಗಿ ಯೋಚನೆ ಮಾಡ್ಕೊಂಡು ಮಾಡುವಂಥ ಪ್ರಯತ್ನ ಮಾಡಬೇಕು. ದಿಢೀರ್ನ ಯಾವ ಕ್ಷಣವೂ ಕೂಡ ಯಾವ ಕೆಲಸವೂ ಕೂಡ ಆಗುವುದಿಲ್ಲ. ಹಾಗಾಗಿ ಫೈನಾನ್ಸ್ ಮಾಡುವಂಥವರು ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ವ್ಯವಹಾರಗಳನ್ನು ಮಾಡುವಂಥವರು ಅಥವಾ ಏನಾದರೂ ಯಾರಿಗಾದರೂ ಫಂಡಿಂಗ್ ಕೊಡುವಂಥವರು ಅಥವಾ ಪಾರ್ಟನ್ನು ತೆಗೆದುಕೊಳ್ಳುವಂಥವರೆಲ್ಲ ಈ ಕುಂಭರಾಶಿಯವರು ಸ್ವಲ್ಪ ನೋಡ್ಕೊಂಡು ಮಾಡಿ. ಗಾಬರಿ ಬಿದ್ದುಕೊಂಡು ತೊಂದರೆಗೆ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಲಾಭಸ್ಥಾನ ಹೇಗಿದೆ, ಲಾಭ ಬರುತ್ತಾ ಅಂತಂದರೆ ಲಾಭ ತಕ್ಕ ಮಟ್ಟಿಗಿದೆ, ಇಲ್ಲ ಅಂತೇನಿಲ್ಲ. ಆದರೂ ಸ್ವಲ್ಪ ಜಂಜಾಟದ ಜೀವನವೇ ಮುಂದೆ ಹೊರೀತದೆ. ಸ್ವಲ್ಪ ಹುಷಾರಿಕೆಯಿಂದ ಎಲ್ಲ ಪ್ರಯತ್ನಗಳನ್ನು ಮಾಡಿ. ನಕ್ಷತ್ರ ಪರಿಹಾರಗಳು ಏನಪ್ಪ ಕುಂಭರಾಶಿಯವರಿಗೆ, ಒಂದು ಧನಿಷ್ಠ ನಕ್ಷತ್ರ 3-4ನೇ ಪಾದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶ್ರೀದೇವಿ ಭೂದೇವಿ ಸಮಂತವಾದಂತಹ ಲಕ್ಷ್ಮೀ ವೆಂಕಟೇಶ್ವರ ದೇವರನ್ನು ಪ್ರಾರ್ಥನೆ ಮಾಡಿ. ಆ ವೆಂಕಟರಮಣ ಬಹಳ ಶುಭವನ್ನು ಮಾಡ್ತಾನೆ, ಆರ್ಥಿಕವಾಗಿ ಬಲಿಷ್ಠ ಆಗುವಂಗೆ ಮಾಡ್ತಾನೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾನಿತೇ ನಮಃ. ಶ್ರೀನಿವಾಸ ದೇವರನ್ನು ಬೇಡ್ಕೊಳ್ಳಿ, ಎಲ್ಲವನ್ನು ಕೂಡ ಅವನು ಕೊಡ್ತಾನೆ. ಶ್ರೀನಿವಾಸ ಭಗವಂತ ಅವರನ್ನು ನಂಬಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಎಲ್ಲ ಧನಕನಕ ವೃದ್ಧಿ ಮಾಡ್ತಾನೆ. ಶತಭಿಷ ನಕ್ಷತ್ರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಗುರುನಾಮ ಸ್ಮರಣೆ ಮಾಡ್ತಾ ಬನ್ನಿ. ಶತಭಿಷ ನಕ್ಷತ್ರದವರು ಹೇಗಾಗಿದೆ ಅಂತಂದರೆ ಚಿಂತೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಬಿಟ್ಟರೆ ಭಗವಂತನ ಮೇಲೆ ಮೊರೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಗವಂತನ ಮೇಲೆ ಧೈರ್ಯವಾಗಿ ಮೊರೆ ಹೋಗಿ. ಭಗವಂತನ ಮೇಲೆ ಶತಭಿಷ ನಕ್ಷತ್ರದವರು ನೋಡಿ 27 ದಿವಸಕ್ಕೆ ಒಂದು ಸಲ ಬರುತ್ತೆ ಈ ಶತಭಿಷ ನಕ್ಷತ್ರ. ಹಾಗಾಗಿ ಭಗವಂತನ ಮೇಲೆ ಮೊರೆ ಹೋಗಿ ಭಗವಂತನ ಸಂಪೂರ್ಣವಾದಂತಹ ಭಾರವನ್ನು ಹಾಕ್ತಾ ಬನ್ನಿ, ಅದರಿಂದ ಒಳ್ಳೆಯದಾಗ್ತದೆ. ಇನ್ನು ಪೂರ್ವಭಾದ್ರ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳಗ್ಗೆ ಒಂದು 6 ಗಂಟೆ 7 ಗಂಟೆ ಒಳಗಡೆಗೆ ನಮಃ ಶಿವಾಯ ಜಪವನ್ನು ಮಾಡ್ತಾ ಬನ್ನಿ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಅಂತ. ಯಾತಕ್ಕೆ ಮಾಡಿ ಅಂತಂದರೆ ನಿಮ್ಮ ಕಷ್ಟಗಳಿನ್ನೂ ಪರಿಹಾರ ಆಗಲಿಲ್ಲ. ಹಾಗಾಗಿ ನೀವೇನು ಮಾಡಬೇಕಪ್ಪ, ಈಶ್ವರನಿಗೆ ರುದ್ರಾಭಿಷೇಕ ಮಾಡುವಂಥದ್ದು ಅಥವಾ ಸೋಮವಾರ ವ್ರತಗಳನ್ನು ಮಾಡುವಂಥದ್ದು ಅಥವಾ ನಮ್ಮದು ಇನ್ನೊಂದು ದೇವತಾ ದರ್ಶನ ಹೇಳುವಂಥ ಒಂದು ಚಾನಲೆಲ್ಲ ಹಾಕಿದೆ ನೋಡಿ, ಈಶ್ವರಲಿಂಗದ ಮೃತ್ತಿಕಾಲಿಂಗ ಪೂಜೆ ಬಗ್ಗೆ ಹಾಕಿದ್ದೇನೆ. ಅದನ್ನು ಕೂಡ ಗಮನಿಸಿ ಪೂರ್ವಭಾದ್ರ ನಕ್ಷತ್ರದವರು ಈಶ್ವರನ ಆರಾಧನೆಯನ್ನು ಜಾಸ್ತಿ ಮಾಡ್ತಾ ಬನ್ನಿ. ನಮಃ ಶಿವಾಯ ಹೇಳುವಂಥ ಜಪಗಳನ್ನು ಮಾಡ್ತಾ ಬನ್ನಿ. ಇಷ್ಟು ಮಾಡಿ, ಯಾಕಂದರೆ ಸ್ವಲ್ಪ ಅಟ್ಲೀಸ್ಟ್ ಬದಲಾವಣೆ ಏನೋ ಆಗ್ತಾ ಇದೆ, ಆದರೆ ಇನ್ನೂ ಕೂಡ ಆಗುವಂಥದ್ದು ಬಹಳ ಇದೆ. ಯಾಕಂದರೆ ನಿಮ್ಮ ಜೀವನದಲ್ಲಿ ಬಹಳ ಸಾಧನೆಗಳಿಗೆ ನೀವು ಹೊರಟಂತಹ ವ್ಯಕ್ತಿಗಳು. ಕುಂಭರಾಶಿಯವರು ಸಾಧನೆಗಳನ್ನು ಮಾಡಬೇಕು, ನಾನು ಗೆಲ್ಲಬೇಕು, ಗೆಲ್ತಾನೆ ಹೇಳುವಂತಹ ಹೊರಟಂಥ ವ್ಯಕ್ತಿಗಳು. ಹಾಗಾಗಿ ಅದನ್ನು ಮಾಡ್ತಾ ಬನ್ನಿ. ಶುಭವಾಗಲಿ, ಮಂಗಲವಾಗಲಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾರಿ ಭವಂತು. ನಮಸ್ಕಾರ.